ನಮಸ್ತೆ ಬಾಬು ಅವರೇ. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಸೂಪರ್. ಹೌದಾ ಸರ್, ನೀವು ನಮ್ಮ ಮನೆ ಪಕ್ಕದಲ್ಲಿ ಇದ್ರೆ? ಹೌದು. ಹಿಂದೆ ನಾವು ತುಂಬಾ ಸಣ್ಣವರಿದ್ವಿ. ಹೌದು. ಈಗ ಬಹಳ ವರ್ಷದ ನಂತರ ಭೇಟಿ ಆಗ್ತಾ ಇದೀವಿ. ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮಗೆ ಏನ್ ಅನಿಸ್ತಾ ಇದೆ? ನನಗೂ ಬಹಳ ಖುಷಿ ಆಗ್ತಾ ಇದೆ. ಹೌದಾ ಸರ್, ನೀವೀಗ ಏನ್ ಮಾಡ್ತಾ ಇದ್ದೀರಾ ಸರ್? ಈಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸರ್, ಈಗ ಎಲ್ಲಿದ್ದೀರಾ ನೀವು? ನಿಮ್ಮಲ್ಲೇ ಇದ್ದೀವಿ. ಅಲ್ಲ ಸರ್, ನೀವೀಗ ಯಾವ ಏರಿಯಾದಲ್ಲಿ ಇದ್ದೀರಾ ಸರ್? ನಾವು ಒಂದಾಟಾಗಿ ಸರ್. ಹೌದಾ ಸರ್? ಎಸ್. ನಿಮ್ಮ ತಾಯಿ ಅವರು ಚೆನ್ನಾಗಿದ್ದಾರೆ ಸರ್? ಸೂಪರ್ ಆಗಿದೆ, ಆರಾಮಾಗಿದ್ದಾರೆ. ಸರ್, ನಿಮ್ಮ ಇವರು ಭವಾನಿ ಶಂಕರ್ ಅವ್ರ ಸಿಗ್ತಾ ಇರ್ತಾರ? ಭವಾನಿ ಶಂಕರ್ ಸಿಕ್ಕಿದ್ರು ಖಂಡಿತ ಸಿಗಲ್ಲ. ಹೌದಾ ಸರ್? ಆಯ್ತು ಸರ್, ಇವರು ನಮ್ಮ ಮನು ಮೇಡಮ್ ಬಗ್ಗೆ ನೀವು ಏನಾರ ಅನಿಸಿಕೆ ಹೇಳ್ತೀರಾ? ಬಗ್ಗೆ ಎರಡು ಮಾತಿಲ್ಲ ಸರ್. ದೇವರಂತ ಆಂಟಿ. ಹೌದಾ? ದೇವರಂತರು. ನಮಗೂ ನಿಮ್ ಮನೆ ಬಗ್ಗೆ ಬಹಳ ನೆನಪಾಗ್ತಾ ಇರತ್ತೆ ಸರ್. ನಿಮ್ ಮನೇಲಿ ಒಂದು ನಿಮ್ಮಮ್ಮ ಅವರು ಮೀನ್ ಕೊಟ್ಟಿದ್ರು ಒಂದ್ಸರಿ. ಆ ಮೀನ್ ಇವತ್ತಿಗೂ ಬಾಯಲ್ಲಿ ಮುಳ್ಳು ಸಿಗೆ ಹಾಕೊಂಡು ನಮಗೆ ಬಹಳ ನೆನಪು ಮಾಡ್ತಾ ಇದೆ ಸರ್. ಹೌದು ಸರ್, ತುಂಬಾ ರುಚಿಕರವಾದ ಅಡಿಕೆ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಬೇಡ ಸರ್, ಇಲ್ಲಿ ನಾವು ತಿನ್ನಂಗಿಲ್ಲ. ಅಲ್ಲಿ ಬಂದಾಗ ಮಾಡ್ಕೊಡಿ ಸರ್. ಓಕೆ ಸರ್, ತುಂಬಾ ಖುಷಿ ಆಯ್ತು. ನಿಮ್ಮ ಮದ್ವೆ ಬಗ್ಗೆ ಕೇಳೋಣ ಅಂತ ಇದೀವಿ. ಈಗ ನೀವು ಮದ್ವೆಗೆ ಹುಡುಗಿ ನೋಡಿದೀರಾ ಅಥವಾ ನೋಡ್ಬೇಕು ಅಂತ ಇದೀರಾ? ಯಾವ ತರ ಹುಡುಗಿ ಬೇಕು ಅಂತ ಹೇಳ್ರಿ. ಯಾವ ತರ ಬೇಡ ಸರ್, ಸಿಂಪಲ್ ಇದ್ರೆ ಸಾಕು. ನೋಡಿದೀರಾ ಆಲ್ರೆಡಿ? ನೋಡಿದ್ರಾ? ನಿಮಗೆ ಇಷ್ಟ ಆಗಿದ್ಯಾ? ನಿಮಗೆ ಇಷ್ಟ ಆಗಿದ್ಯಾ? ಆ ಹುಡುಗಿಗೂ ನೀವು ಇಷ್ಟ ಆಗಿದ್ದೀರಾ? ಹೌದಾ? ನೀವೀಗ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರೊಳಗೆ ಜಾಸ್ತಿ ಇನ್ಕಮ್ ಇದೆಯಾ ಅಥವಾ ಏನಾರ ನಾರ್ಮಲ್ ಆಗಿದೆಯಾ? ಯಾವ ತರ? ನಾರ್ಮಲ್ ಆಗಿದೆಯಾ? ಹೌದಾ ಸರ್? ನಿಮ್ ಮನೆ ಈಗ ಎಲ್ಲಿ ಬಾಡಿಗೆ ಮನೆನಾ ಅಥವಾ ಲೀಸ್ ಇದ್ದೀರಾ? ಯಾವ ತರ ಇದ್ದೀರಾ? ಬಾಡಿಗೆ ಮನೆನಾ? ಬಾಡಿಗೆ ಎಷ್ಟು ಸರ್ ಅದು? ಹೌದಾ ಸರ್? ತುಂಬಾ ಚೆನ್ನಾಗಿತ್ತು. ಈಗ ನಾವು ಈ ಮನೆ ಬಿಟ್ಟು ಬೇರೆ ಕಡೆ ಹೋದ್ವಿ ಅಂತಂದ್ರೆ ನಮಗೆ ಆ ರೇಟಿಗೆ ಮನೆ ಸಿಗಲ್ಲ. ನಿಮ್ಗೆ ಏನಾರ ಇದ್ರೆ ನಿಮಗೆ ನಾವು ಭೇಟಿ ಮಾಡ್ತೀವಿ. ನಮ್ಗೊಂದ್ ಸ್ವಲ್ಪ ಮನೆ ಏನಾರ ಇದ್ರೆ ಹೇಳಿ ಸರ್. ಹೌದಾ? ನಮ್ಮ ತಂದೆಯವ್ರ ಬಗ್ಗೆ ನಿಮ್ಗೆ ಏನೋ ಒಪಿನಿಯನ್ ಇದೆ? ನೀವು ಮಾತಾಡ್ತಾ ಇರೋದು ಯಾವ ತರ ಇದೆ ಗೊತ್ತಾ ಸರ್? ಇವನು ರಕ್ಷಕ್ ಬುಲೆಟ್ ಗೊತ್ತಾ ಸರ್? ಗೊತ್ತಿಲ್ಲ ಸರ್. ಅವ್ರ ತರ ಮಾತಾಡೋಂಗಿದೆ ಸರ್, ಡೈರೆಕ್ಟ್ ಆಗಿ. ಹೌದಾ ಸರ್? ಸರ್, ನೀವು ಡಿ ಬಾಸ್ ಅಭಿಮಾನಿನಾ? ಕರೆಕ್ಟ್. ಹೌದಾ? ದರ್ಶನ ಅಭಿಮಾನಿನಾ? ಡಿ ಬಾಸ್ ಎಲ್ಲ ಒಂದೇ ಅಲ್ಲ. ಹೌದಾ? ಅಪ್ಪೂರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಪ್ಪೂರ್ ಬಗ್ಗೆ ಎರಡು ಮಾತೇ ಸರ್. ಅವರು ಕರ್ನಾಟಕ ರತ್ನ. ಹೌದು ಸರ್? ಹೌದು ಸರ್. ಇಷ್ಟ ಹೇಳಿ ಇವರು ನಾವೇನ್ ಕೇಳ, ನೀನೇ ಕೇಳ. ಸಸಿ ಕೊಡ್ತೀರಾ? ಅಲ್ಲ, ಎಷ್ಟು ಬೇಕು ನಿಮಗೆ? 100 ಬೇಕಾಗ್ತದೆ. ಏನಕ್ಕೆ? ನಾನು ತೋಟ ಮಾಡೋಣ ಅಂತ ಇದ್ದೀನಿ. ಅಲ್ಲಿ ಜಾಗ ತೋಟ ಇದೆ. ಜಮೀನ್ ಇಲ್ಲ. ಹಂಗಲ್ಲ, ನಮ್ಮ ಇದರಲ್ಲಿ ಒಣಂದೂರಲ್ಲಿ ಇದೆ ಮಗನೇ ಜಾಗ. ಹಂಗಾಗಿ ಅದು ಕೇಳ್ಕೊಂಡು ತೋಟ ಇಟ್ಕೊಳ್ಳೋಣ, ನಾವು ಸ್ವಲ್ಪ ಬೆಳೆಸೋಣ ಅಂತ. ಇದೆಲ್ಲ ಮಾಡೋದಲ್ಲ, ನಿಮ್ದು ಏನಾದ್ರು ಹೇಳು. ಸುಮ್ಮನೆ ಬೇರೆದೆಲ್ಲ ಅವಶ್ಯಕತೆ ಇರೋದು. ಸುಮ್ಮನೆ ಅದರಿಂದ ತಗೊಂಡ್ಬಂದು 100 ಸಸಿಗೆಲ್ಲ ಬಾಡಿಗೆ ಆಗಲ್ಲ ತಗೊಂಡೋಗಿ. ಅಲ್ಲಿ ಹತ್ರ ಹಾಕೋಬೇಕಂತ ಸಿಗ್ತವೆ. ಅಡಿಕೆ ಸಸಿಗೆ ಅಂತ ಬೇಕಾದ ಸಸಿ ಸಿಗ್ತವೆ. ನಮ್ ಕಡೆ ತರಕ್ ಹೋದ್ರೆ ಈಗ 100 ಸಸಿ ತರಕ್ ಹೋದ್ರೆ 2-3 ಸಾವಿರ ಖರ್ಚೆ ಬರ್ತದೆ. ಗಾಡಿ ಖರ್ಚೆ ಬರ್ತದೆ. 100 ಸಸಿ ಗಾಡಿ ಬರಕ್ ಬರಲ್ಲ ಅದು. ಅದಕ್ಕೊಂದು ಗಾಡಿ ಮಾಡ್ತೀನಿ, 2-3 ಸಾವಿರ ಗಾಡಿ ತಗೊಂತಾನೆ. ಅದೇ 2-3 ಸಾವಿರ ಕೊಟ್ರೆ 100 ಸಸಿ ಇಲ್ಲೇ ಸಿಗ್ತದೆ ನಿಮಗೆ. ಮಾಡ್ಕೋಬೋದು, ಬಹಳ ಖುಷಿ. ಮಾಡ್ಬೇಕಂದ್ರೆ ಬೇರೆ ನಾವು ಇದು ಮಾಡಕ್ಕಾಗಲ್ಲ. ಸ್ವಂತ ಅಣ್ಣನ ನಮ್ಮ ತಾಯಿ ಅಣ್ಣನ ಮಗ. ಅವ್ರ ಜಮೀನ್ ಇದೆಯಾ? ಜಮೀನ್ ಇದೆ. ಅವ್ರು ಅಡಿಕೆ ಸಸಿ ಭಾಳ ಇದಾವೆ. ಅಡಿಕೆ ತೋಟ ಅವ್ರ ಮತ್ತೆ ಸಸಿ ಇದ್ರು ಮತ್ತೆ ನಮ್ಗೆ ಇಲ್ಲಿಂದ ಹಂಗಂದ್ರೆ ಅವ್ರಿಗೆ ಕೊಡ್ಸಲ್ಲ, ನನಗೆ ಮಾಡ್ಬೇಕು ಅಂತ. ನೀನು ಅವ್ರ ಜಾಗದಲ್ಲಿ ಮಾಡ್ಬೇಕು ಅಂತ ಜಮೀನ್ ಬಿಟ್ಕೊಡ್ತಾನೆ ಅಂತ ಹೇಳಿದಾರ. ಕೊಡ್ತಾರ, ಮಾತಾಡಿ ಬಿಟ್ಕೊಡ್ತಾರ. ಒಳ್ಳೆ ಐಡಿಯಾ ಇದೆ. ಅದೆಲ್ಲ ನೀನು ಮಾಡಲ್ಲ, ಮತ್ತೆ ಅವ್ರ ಹತ್ರ ಇದು ಮಾಡ್ಕೋಬೋದಲ್ಲ. ಅವರು ಅಂದ್ರೆ ಈಗ ಕೊಡಲ್ಲ. ಅವ್ರು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಬೇರೆ ಕೊಡಲ್ಲ. ನಾನು ತಂದು ಮಾಡೋಣ ಅಂತ ನಾನು ಹೇಳ್ತೀನಿ. ನಾವು ಸಸಿ ಅನ್ನೋದು ಇಲ್ಲ ಅಂತ ಹೇಳಲ್ಲ. ಆ ಸಸಿ ತರಕ್ ಹೋದ್ರೆ ಅಷ್ಟೇ ಖರ್ಚು ಬರುತ್ತೆ. ಸುಮ್ಮನೆ 100 ಸಸಿ ಗಾಡಿ ಬರೋದು. ನೀನು 1,000 ಕೊಡ್ಲಾರ ತರ್ಬೋದು. ಜಾಸ್ತಿ ಅಂದ್ರೆ ಖರ್ಚು ಬರಲ್ಲ. 100 ಸಸಿ ಹೊತ್ಕೊಂಡ್ರೆ ಕಾಯಲ್ಲ. ಹೇಳಿದ್ದು ಸಸಿ ಅಂತ ಹೇಳಲ್ಲ. ಸಸಿ ನೀನು ಕೋಣಂದೂರು ಅಂದಲ್ಲ, ಆ ಕಡೆ ಒಳ್ಳೊಳ್ಳೆ ಅಡಿಕೆ ಮರ ಸಿಗ್ತವೆ. ಅಡಿಕೆ ಸಸಿ ಸಿಗುತ್ತೆ. ಇಲ್ಲೇ ಮಾಡ್ಬೋದು. ನೋಡಿ ಇನ್ಸ್ಪಿರೇಷನ್ ಆಗಿದೆ ನಿಮಗೆ. ಖುಷಿ ಬಂದಿದೆ. ಅಡಿಕೆ ತೋಟ ಮಾಡ್ಬೇಕು ಅನ್ನೋದು ಒಂದು ಛಲ ಹೋಗ್ಬಿಟ್ಟಿದೆ.
ಅಡಿಗೆ ಹೊಲ ಆರ್ಭಟ ಮಾಡಿದ ಛಲ ಒಂದು, ಹಾ. ಅದರಿಂದ ತುಂಬಾ ನಾವು ಕಷ್ಟಪಡ್ಬೇಕು. ಮಾಡೋಣ ಕಷ್ಟಪಡೋದು, ಪಾತಿ ಮಾಡ್ಬೇಕು, ಅದು ಮಣ್ಣು ತೆಗಿಬೇಕು, ಅದು ಅದೆಲ್ಲ ನೀರಿನ ವ್ಯವಸ್ಥೆ ಕಷ್ಟ ಮಾಡಿದ್ರೆ ನೀರಿನ ವ್ಯವಸ್ಥೆನೂ ಚೆನ್ನಾಗಿರ್ಬೇಕು. ಹಂಗಾಗಿ ಕಷ್ಟಪಟ್ಟಷ್ಟು ಸುಖ ಸಿಗುತ್ತೆ. ಅಲ್ಲ ನೀವು ಇದೆಲ್ಲ ನೀವು ಸಿಟಿಯಲ್ಲಿ ಇದ್ಬಿಟ್ಟು ಇಷ್ಟಕ್ಕೊಂಡೆಲ್ಲ ತಿಳ್ಕೊಂಡಿದ್ರಲ್ಲ, ಇದೆಲ್ಲ ಹೇಗೆ? ನಿಮ್ಮನ್ನ ನೋಡಿದ್ರೆ ಬಹಳ ತುಂಬಾ ಖುಷಿ ಆಗತ್ತೆ. ಜನರಲ್ ತಿರುಗಾಡ್ತಾರಲ್ಲ, ನಾವೆಲ್ಲ ಕಡೆ ಊರಲ್ಲಿ ತಿರುಗಾಡ್ತೀವಿ. ನಿಮ್ಮಂತ ಯೂತ್ಸ್ಗಳು ನಮ್ಮ ಕರ್ನಾಟಕಕ್ಕೆ ಬಹಳ ಅತ್ಯವಶ್ಯಕ. ಸರ್ ನಮಗೆ ಅಟ್ಟೆಗೆ ಎಷ್ಟಿದ್ದೀರಾ ಸರ್ ನಿಮ್ಗೆ ಗೊತ್ತಿಲ್ಲ. ಇಲ್ಲ ಸರ್, ಅಟ್ಟಕ್ಕಂತೂ ಎರ್ಸ್ತಾರೆ ಸರ್. ನಾವು ನೇರ ನುಡಿ ನೇರ ಸಂದರ್ಶನ ಆಯ್ತು. ನಾಲೆಡ್ಜ್ ನಂಗ ಜನರಲ್ ನಾಲೆಜ್ ಸರ್.